ಅವತ್ತಿನ ಕಾಲಕ್ಕೇ ಇದರಲ್ಲಿ ಕೂಲ್ ಗ್ಲೋ ಬಾಕ್ಸ್ ಆಗಿರ್ಬೋದು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಸನ್ರೂಫು ಮತ್ತು ಏರ್ ಬ್ಯಾಗ್ಸ್ ಆಗಿರ್ಬೋದು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಮತ್ತು ಎಲೆಕ್ಟ್ರಿಕ್ ಸೀಟ್ಸು ಎಲ್ಲ ಫೀಚರ್ಸ್ ಕೊಟ್ಬಿಟ್ಟಿದ್ರು. ಆ್ಯಂಡ್ ಒನ್ ಆಫ್ ದಿ ಬ್ಯೂಟಿಫುಲ್ ವೆಹಿಕಲ್. ಇದನ್ನು ಬರೀ 1 ಲಕ್ಷ ರೂಪಾಯಿಗೆ ಗಾಡಿ ಕೊಡೋಣ ಸರ್. ಡೀಸೆಲ್ ಬಂದು 15 ಮಾಡಲು ಬರೀ 3.5 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ ವಿತ್ 3 years ವಾರಂಟಿ ಜೊತೆಗೆ. ಯಾರಾದರೂ ಒಂದು 7 ಸೀಟರ್ ನೋಡ್ತಾ ಇದ್ರೆ ಒಂದ್ಸಲಿ ಈ ಗಾಡಿನ ನೀವು ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಹೋಂಡಾದವ್ರದ್ದು ಐವಿಟೆಕ್ ಇಂಜಿನ್ನು ಜೊತೆಗೆ ಸ್ಪೇಷಿಯಸ್ ಕ್ಯಾಬಿನ್ ಇರುತ್ತಿದ್ದು. 2013 ಮಾಡಲು ಡೀಸೆಲ್ RX5 ಗಾಡಿ. ಈ ಗಾಡಿನ ಬರೀ 4.5 ಲಕ್ಷಕ್ಕೆ ವಿತ್ NOC ಸಮೇತ ಕೊಡ್ತಾ ಇದ್ದೀವಿ. ಬರೀ 4,95,000 ರೂಪಾಯಿಗೆ 2011 ಸ್ಕೋಡಾ 4x4 ಗಾಡಿ ಸಿಗ್ತಾ ಇದೆ ಸರ್ ನಿಮಗೆ. 17 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುಯಲ್ ಟೆರೆನೋ ಬಂದ್ಬಿಟ್ಟು 5,95,000 ಸಿಗ್ತಾ ಇದೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಲೇಟೆಸ್ಟ್ ಮಾಡಲು ಕಡಿಮೆ ಓಡಿರುವಂತಹ ಕಾರ್ಗಳನ್ನ ಯಾರು ಬೇಕಾದರೂ ತರ್ಬೋದು. ಯಾಕೆಂದರೆ ಕಡಿಮೆನೇ ಓಡಿರ್ತವೆ. ಬಟ್ ಒಂದು ಬಡ್ಜೆಟಲ್ಲಿ 3 to 4 lakh ರೇಂಜಲ್ಲಿ ಕಡಿಮೆ ಓಡಿರುವಂಥದ್ದು ಮತ್ತು ಕ್ವಾಲಿಟಿ ಕಾರ್ಗಳನ್ನ ತರೋದು ಒಳ್ಳೆ ಟಾಸ್ಕ್ ಅಂತ ಹೇಳ್ತೀನಿ. ಸೊ ಅದನ್ನು ಮಾಡಿಕೊಂಡೇ ಬಂದಿರುವಂತಹ IND ಕಾರ್ಸ್ಗೆ ಇವತ್ತು ನಾನು ಬಂದಿದ್ದೀನಿ. IND ಕಾರ್ಸ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ಅದನ್ನು ಇವ್ರಿಗೆ ಕೇಳ್ಬಿಡೋಣ, ಇನ್ನೂ ಕ್ಲಿಯರಾಗಿ ಹೇಳ್ತಾರೆ. ನಮ್ಮ ಜೊತೆಗೆ IND ಕಾರ್ಸ್ನ ಓನರ್ ಆಗಿರುವಂತಹ ಸಚಿನ್ ಗೌಡ್ರು ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಸರ್. ನೀವು? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮು ಆ್ಯಸ್ ಯೂಶುವಲ್ ಆಗಿ ಒಳ್ಳೆ ರೆಸ್ಪಾನ್ಸು. 3 years ವ್ಯಾರಂಟಿಗೆ ಒಂದಷ್ಟು ಏನಂದರೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ರಿ. ಹೌದು. ಸೊ ಯಾರಾದರೂ ಎಕ್ಸ್ಪ್ಲನೇಷನ್ ಬೇಕು 3 years ವ್ಯಾರಂಟಿಗೆ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋ ನೋಡ್ಬೋದು. ಅದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸರ್ ಇವತ್ತಿನ ವಿಡಿಯೋದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು? ಸರ್ ಯಾವಾಗ್ಲೂ ಹೇಳ್ಕೊಂಡು ನಾವು ಅದನ್ನೇ ತಿರ್ಗಾ ವಾರಂಟಿ ಸಿಗುತ್ತೆ, ಸರ್ವಿಸ್ ಸಿಗುತ್ತೆ, ಗಾಡಿ ಕ್ವಾಲಿಟಿ ಸಿಗುತ್ತೆ, ನಾರ್ಮಲ್ ಯೂಶುವಲ್ ಯಾವಾಗ್ಲೂ ಅದೇ ಇರುತ್ತೆ. ಈ ಸರಿ ಏನು ಅಂತ ಅಂದರೆ ಒಂದು ಜನರಲ್ ಸರ್ವಿಸ್ ಏನು ನಾನು 3 yearsವರೆಗೂ ಒಂದು ಜನರಲ್ ಸರ್ವಿಸ್ ಕೊಡ್ತಾ ಇದೆ. ಈ ಸರಿ ಏನು ಪ್ರೈಸಸ್ ಕೋಟಿಂಗ್ ಮಾಡಿರ್ತೀನಿ ಆ ಪ್ರೈಸಿಂಗಲ್ಲಿ ತೊಗೊಂಡ್ರೆ ನಿಮ್ಮ ಗಾಡಿಗೆ 3 ಸರ್ವಿಸು 3 ಸರ್ವಿಸ್ ಏನು 3 ಸರ್ವಿಸ್ ಇರುತ್ತೆ. 30,000 ಕಿಲೋಮೀಟರ್ವರೆಗೂ ನಾವು ವಾರಂಟಿ ಕೊಟ್ಟಿರ್ತೀವಿ. ಕಂಪ್ಲೀಟ್ ಪ್ಯಾಕೇಜ್ ಆ 3 ವರ್ಷದ ವಾರಂಟಿವರೆಗೂ 3 ಸರ್ವಿಸು ಸಹ ನಾವೇ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ. ನೋ ಚಾರ್ಜ್ ಇರೋಲ್ಲ. ಏನು ಪ್ಯಾಕೇಜ್ ಚಾರ್ಜಸ್ ಇರುತ್ತೆ ಆ ಪ್ಯಾಕೇಜ್ ಚಾರ್ಜಸ್ ಮಾತ್ರ ನೀವು ಪರ್ಚೇಸ್ ಮಾಡಬೇಕು. ಒನ್ ಟೈಮ್ ನೀವು ಗಾಡಿ ತೊಗೊಂಡ್ರೆ IND ಕಾರ್ಸಲ್ಲಿ 3 yearsವರೆಗೂ ಯಾವುದೇ ಥರ ₹1 ಸ್ಪೆಂಡ್ ಮಾಡೋಂಗಿಲ್ಲ. ಹಂಗಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲ, ಬರೀ ಗಾಡಿ ಮೇಂಟೆನೆನ್ಸ್ ಮಾತ್ರ IND ಕಾರ್ಸೇ ಪ್ರೊವೈಡ್ ಮಾಡುತ್ತೆ. 3 yearsವರೆಗೂ ಇನ್ವಾಯ್ಸು ಬಿಲ್ಲು ಎಲ್ಲ ಮೇಂಟೈನ್ ಮಾಡಬೇಕು. ಅದ್ರ ತಕ್ಕನಾಗಿ ಮಂತ್ಲಿ ಇಯರ್ಲಿ ಏನು ಬರುತ್ತೆ ಅದೆಲ್ಲ ಕಂಪ್ಲೀಟ್ ಬಿಲ್ ಮೇಂಟೈನ್ ಮಾಡಬೇಕು. ಬಿಲ್ಗಳು ಕೊಟ್ಟಿರ್ತೀವಿ. 3 years ಸರ್ವಿಸು 3 years ವಾರಂಟಿ. ಇಡೀ ಬ್ಯಾಂಗ್ಳೂರಲ್ಲ, ಕರ್ನಾಟಕದಲ್ಲೇ ಯಾರೂ ಕೊಡ್ತಾ ಇಲ್ಲ. ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಬನ್ನಿ. Car24, ಸ್ಪಿನ್ನಿ, YouTube, OLX ಎಲ್ಲ ಶೋರೂಮು ಚೆಕ್ ಮಾಡಿಕೊಂಡು ಆಮೇಲೆ ನಮ್ಮ ಹತ್ರ ಬಂದು ತೊಗೊಂಡು ಬೇಕಂದರೆ ನೀವೇ ಚೆಕ್ ಮಾಡಿ ತೊಗೊಂಡೋಗಿ. ಇಷ್ಟು ಹೇಳಬಲ್ಲ. ಸೂಪರ್ ಸರ್. ಹಾಗಾದರೆ ಲೋನ್ ಫೆಸಿಲಿಟಿ ಅಂತ ಬಂದಾಗ ಆ್ಯಸ್ ಯೂಶುವಲ್ ಆಗಿ 11, 12 ಮಾಡಲ್ ಮೇಲೆ ಎಲ್ಲ ಗಾಡಿಗೂ ಲೋನ್ ಸಿಗುತ್ತೆ. ಸೊ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ ಇದನ್ನು. ಆ್ಯಂಡ್ ಜೊತೆಗೆ ಈ ಒಂದು IND ಕಾರ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿ ಸಚಿನ್ ಗೌಡ್ರು ತಿಳಿಸ್ಕೊಡ್ತಾರೆ. IND ಕಾರ್ಸ್ ಅಂತ ಬಂದರೆ ನಿಮಗೆ ಧನ್ನೇರ್ಘಟ್ಟ ಮೇನ್ ರೋಡಲ್ಲಿ ಮೀನಾಕ್ಷಿ ಮಾಲ್ ಇದೆ. ಅದರ ಬ್ಯಾಕ್ ಸೈಡು DLF ಇದೆ. DLF ಅಲ್ಲಿ ಎಲೆನಹಳ್ಳಿ ಮೇನ್ ರೋಡಲ್ಲಿ IND ಕಾರ್ಸ್ ಅಂತ ಬರುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಗೂಗಲ್ಗೆ ಹೋಗಿ ಜಸ್ಟ್ IND ಕಾರ್ಸ್ ಅಂತ ಸರ್ಚ್ ಮಾಡಿ ಅಕ್ಷಯ ನಗರ ಎಳೆನಹಳ್ಳಿ ಅಂತ ಬಂದುಬಿಡುತ್ತೆ. ನಿಮಗೆ ಲೊಕೇಶನ್ ಆರಾಮಾಗಿ ಸಿಗುತ್ತೆ. ಅದು ಗೊತ್ತಾಗಿಲ್ಲ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಲೊಕೇಶನ್ನು, ಕ್ಯಾಟ್ಲಾಗ್ ಲಿಂಕು ಎಲ್ಲ ಕಂಪ್ಲೀಟ್ ಸಿಗುತ್ತೆ. ವೀಕ್ಷಕರೇ, ಎಲ್ಲ ಥರದ ಗಾಡಿಗಳಿದೆ. ನಿಮಗೆ ಹೇಳಬೇಕಂತ ಹೇಳಿದ್ರೆ ಬೊಲೆರೋ ಕೂಡ ಅವೈಲೇಬಲ್ ಇದೆ, ಡಸ್ಟರ್ಗಳು ಅವೈಲೇಬಲ್ ಇದೆ, ಅಮೇಜ್ ಬೇಕಾ ಅಮೇಜ್ ಇದೆ, ಸ್ವಿಫ್ಟ್ ಡಿಸೈರ್ಗಳು ಬೇಕಾ ಅದು ಇದೆ, SX4 ಬೇಕಾ, ಸಾಕಷ್ಟು ವೆಹಿಕಲ್ಲು. ಹ್ಯಾಚ್ ಬ್ಯಾಕ್ ಅಂತ ಬಂದಾಗಂತೂ ಸಾಕಷ್ಟು ವೆರೈಟಿ ಆಫ್ ಆಪ್ಷನ್ಸು ಸಿಗೋವಂಥದ್ದು. ಬನ್ನಿ ಆಗಿದ್ದಾರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ವಿಫ್ಟು ಮತ್ತು I20 ತೊಗೊಳ್ತೀನಿ ಅನ್ನೋರಿಗೆ ಸೊ ಒಂದು ಬೆಸ್ಟ್ ಆಪ್ಷನು, ಆಲ್ಟರ್ನೇಟಿವು ಬಜೆಟಲ್ಲಿ ಸಿಗೋವಂಥದ್ದು ಅಂತ ಹೇಳಿದ್ರೆ ಫೋರ್ಡ್ ಫಿಗೋ. ಎರಡು ಫೋರ್ಡ್ ಫಿಗೋ ಅವೈಲೇಬಲ್ ಇದೆ. ಎಸ್ ಸರ್. ಸರ್ 2 ಫೋರ್ಡ್ ಫಿಗೋ ಅವೈಲೇಬಲ್ ಇದೆ. ಎರಡೂ ನ್ಯೂ ಮಾಡಲ್ಲು. ಒಂದು ಪೆಟ್ರೋಲ್ 2014 ಮಾಡಲ್ಲು, ಒಂದು 15 ಡೀಸೆಲ್ 2015 ಮಾಡಲ್ಲು. ಈ ಡೀಸೆಲ್ ಬಂದು 15 ಮಾಡಲ್ಲು ಬರೀ 3.5 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ ವಿತ್ 3 years ವಾರಂಟಿ ಜೊತೆಗೆ. 14 ಮಾಡಲ್ಲು ವಿತ್ ವಾರಂಟಿ ಜೊತೆಗೆ ಪೆಟ್ರೋಲ್ ಗಾಡಿ ಬರೀ 3,25,000 ರೂಪಾಯಿಗೆ ಗಾಡಿ ಕೊಡ್ತಾ ಇದ್ದೀನಿ ವಿತ್ ಸರ್ಟಿಫೈಡ್ ವೆಹಿಕಲ್ಸ್. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಟಿಯಾಗೋ ಇದೆ. ಎಸ್ ಸರ್. ಟಾಟಾ ಟಿಯಾಗೋ. ಇದು XT ವೇರಿಯಂಟು 2016 ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಫೈನಲ್ ರೇಟು ಸರ್ ನೆಗೋಷಿಯೇಷನ್ ಇಲ್ಲ, ಬರೀ 3,95,000 ರೂಪಾಯಿಗೆ ಗಾಡಿ ಕೊಡೋಣ. ಸೊ XT ಅಂತ ಹೇಳಿದ್ರೆ ಮಿಡ್ ವೇರಿಯಂಟ್ ಸರ್. ಹೌದು. ಸೊ ಇದರಲ್ಲಿ ಫೀಚರ್ಸ್ ಅಂತ ಬಂದಾಗ ನೋಡ್ಕೋಬೋದು. ಟಾಟಾದವ್ರದ್ದೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರಲ್ಲ ಇದರಲ್ಲಿ, 4 ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಇದರಲ್ಲಿ. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂದು ಲೇಟೆಸ್ಟ್ ಮಾಡಲ್
ಒಂದು ಬಜೆಟಲ್ಲಿ ಸಿಗ್ತಾ ಇದೆ. ಯಾರಾದರೂ ಬೇಕು ಅನ್ನೋರು ನೋಡ್ಕೋಬೋದು. ನೆಕ್ಸ್ಟ್ ವೆಹಿಕಲ್ಲು ಸಡನ್ ನೋಡ್ತಾ ಇದ್ದೀರಾ, ಹೋಂಡಾ ಸಿಟಿ. ಎಸ್ ಸರ್. ಸರ್ ಹೋಂಡಾ ಸಿಟಿಲಿ ಡೀಸೆಲ್ ವೆಹಿಕಲ್ಲು 2014 ಮಾಡಲು ನ್ಯೂ ಶೇಪು ಐವಿ ಟೆಕ್ ಇಂಜಿನ್ನು. ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಕಿಲೋಮೀಟರ್ ಬಂದು 60,000 ಓಡಿದೆ ಗಾಡಿ. ಇದನ್ನ ಪ್ರೈಸ್ ಬಂದು 5,95,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸೊ ಹೋಂಡಾ ಸಿಟಿದು ಇಂಟೀರಿಯರ್ ನೋಡ್ತಿದ್ದಂಗೆ ಕಳೆದೋಗ್ಬಿಡ್ತೀರಾ, ಆ ಥರ ಇದೆ. ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಫೀಚರ್ಸ್ ಇದರಲ್ಲಿ ಬರುವಂಥದ್ದು. ಪಯನೀರ್ದು ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. AC ಕೂಡ ಬರುತ್ತೆ ಇದರಲ್ಲಿ. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪ್ರೈಸ್ ಬ್ರೋ, ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ 5,75,000 ರೂಪಾಯಿಗೆ ಗಾಡಿ ಕೊಡೋಣ. 2014 ನ್ಯೂ ಶೇಪು ಸೆಕೆಂಡ್ ಓನರ್ ವೆಹಿಕಲ್ಲು. 5,75,000. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಇಲ್ಲಿಗೆ ಬಂದರೆ ಮಾಡಿದ್ದೀನಿ, ಬೆಸ್ಟ್ ಮಾಡಿಕೊಟ್ಟಿದ್ದೀನಿ. ಬರಲಿ ಮಾತಾಡೋಣ ಏನಾರು ಆದರೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಹೋಂಡಾ ಜಾಜ್ ಇದೆ. ಎಸ್ ಸರ್. ಸರ್ ಹೋಂಡಾ ಜಾಜು 2015 ವಿ ವೇರಿಯಂಟು ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಈ ಗಾಡಿ ಬಂದು ಬರೀ 5 ಲಕ್ಷಕ್ಕೆ ಮಾಡಿಕೊಡೋಣ ಸರ್. 5,25,000ಗೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು SX4 ಇದೆ ಸರ್. SX4 ಆಟೋಮೆಟಿಕ್ ಗಾಡಿ, 2010 ಮಾಡಲ್ಲು ಗಾಡಿ, ZXi ವೇರಿಯಂಟು ಗಾಡಿ. ಫುಲ್ಲಿ ಟಾಪ್ ಎಂಡ್ ಬರುತ್ತೆ, ವಿತ್ ಪೆಟ್ರೋಲ್ ವಿತ್ LPGನೂ ಸಹ ಫಿಟ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ ಇದು. ಬರೀ 2,95,000 ರೂಪಾಯಿಗೆ ಗಾಡಿ ಮಾಡಿಕೊಡೋಣ. ಪೆಟ್ರೋಲ್ ವಿತ್ LPG ವಿತ್ ಆಟೋಮೆಟಿಕ್ ZXi. SX4 ಅಲ್ಲಿ ಆ್ಯಕ್ಚುಲಿ ಮೈಲೇಜೇ ಕಮ್ಮಿ ಇರುವಂಥದ್ದು. ಸೊ ಅದಕ್ಕೋಸ್ಕರನೇ ಫ್ಲಾಪ್ ಆಗಿದ್ದು ವೆಹಿಕಲ್. ಹೌದು. ಬಟ್ ಇದು ವಿತ್ CNG ಹಾಕ್ಸಿರೋದ್ರಿಂದ ಒಂದು ಲಕ್ಸುರಿಯಾಗಿ ತಿರುಗಾಡಬೇಕು ಅಂತ ಹೇಳಿದ್ರೆ ಸ್ವಿಫ್ಟ್ ಡಿಸೈರ್ಗಿಂತ ಬೆಸ್ಟ್ ಇದು. ಕಂಫರ್ಟಬಲ್ ಇರುತ್ತೆ. ಸೊ 2,95,000ಗೆ ಫೈನಲ್ ಆಗುತ್ತೆ. ಯಾರಾದರೂ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಗಾಡಿ ಚೆನ್ನಾಗಿದೆ, ಪೆಟ್ರೋಲ್ ಆಟೋಮೆಟಿಕ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಶಿಫ್ಟ್ ಡಿಸೈರ್ ಬಂದು 2013 ಮಾಡಲ್ಲು, ಸಿಂಗಲ್ ಓನರು, VXi ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಇದು. ಬರೀ 50,000 ಓಡಿದೆ. ಎಲ್ಲ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ಇದೆ. ಬರೀ 4,75,000 ರೂಪಾಯಿಗೆ ಗಾಡಿ ಮಾಡಿಕೊಡ್ತಾ ಇದ್ದೀನಿ ಸರ್. 4,75,000 ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲು, ಸಿಂಗಲ್ ಓನರ್, VXi ಗಾಡಿ. ನೆಕ್ಸ್ಟ್ ಒಂದು ನಿಸಾನ್ ಟೆರೆನೋ ಇದೆ. ಎಸ್ ಸರ್. ಸರ್ ನಿಸಾನ್ ಟೆರೆನೋ 2017 ಮಾಡಲು, ಸಿಂಗಲ್ ಓನರು. ಇದು ಬಂದು XL ವೇರಿಯಂಟ್ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇವತ್ತಿನ ಮಾರ್ಕೆಟ್ ಬೇಡ ಅಂದ್ರೂ 6,5-7 ಲಕ್ಷ ಇದೆ ಸರ್. ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಬೇಕಾದ್ರೆ. ಗಾಡಿನ ಬರೀ 5,95,000 ರೂಪಾಯಿಗೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಅದು 17 ಮಾಡಲು, ಸಿಂಗಲ್ ಓನರ್ ಗಾಡಿ. 17 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟೆರೆನೋ ಬಂದ್ಬಿಟ್ಟು 5,95,000 ಸಿಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದು ಮತ್ತು ಡೆಸ್ಟರ್ ಎರಡೂ ಕೂಡ ಸೇಮು. ಓನ್ಲಿ ಬ್ಯಾಡ್ಜಿಂಗ್ ಮಾತ್ರ ಚೇಂಜ್ ಆಗುವಂಥದ್ದು. ಆ್ಯಂಡ್ ಮಿಡ್ ವೇರಿಯಂಟ್ ಇದು, ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಮೊಬಿಲಿಯೋ ಇದೆ. ಎಸ್ ಸರ್. ಸರ್ ಹೋಂಡಾ ಮೊಬಿಲಿಯೋ. ಇವತ್ತು ಮಾರುತಿ ಎರ್ಟಿಗಾ ತಗೊಳ್ಳೋರು ಆಲ್ಮೋಸ್ಟ್ 2016 ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ತಗೋತೀನಿ ಅಂದರೆ 6,5-7 ಲಕ್ಷ ತಗೋತಾರೆ. ಈ ಗಾಡಿನ ಬರೀ 5,95,000 ರೂಪಾಯಿಗೆ 2016 ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಅದರಲ್ಲೂ ಒಂದು 50,000 ಖರ್ಚು ಮಾಡಿ ಬ್ರ್ಯಾಂಡ್ ನ್ಯೂ ಟೈರ್ಸು, ಔಟ್ ಮ್ಯಾಗ್ ವೀಲು, ಟಚ್ ಸ್ಕ್ರೀನ್ ಸಿಸ್ಟಮು, ಎಕ್ಸ್ಟ್ರಾ ಎಲ್ಲ ಫಿಟ್ಟಿಂಗ್ ಆಗಿದೆ ಸರ್ ಗಾಡೀಲಿ. ಸೊ ವೀಕ್ಷಕರೇ ನೋಡ್ಬೋದು, ಯಾರಾದರೂ ಒಂದು 7 ಸೀಟರ್ ನೋಡ್ತಾ ಇದ್ದರೆ ಒಂದ್ಸಲಿ ಈ ಗಾಡಿನ ನೀವು ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಹೋಂಡಾದವ್ರದ್ದು ಐವಿ ಟೆಕ್ ಇಂಜಿನ್ನು ಜೊತೆಗೆ ಸ್ಪೇಷಿಯಸ್ ಕ್ಯಾಬಿನ್ ಇರುತ್ತೆ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಹೋಂಡಾದ ವೆಹಿಕಲ್ ಇದೆ, ಹೋಂಡಾ ಬ್ರಿಯೋ. ಎಸ್ ಸರ್. ಸರ್ ಹೋಂಡಾ ಬ್ರಿಯೋನು ಸಹ ಇದೆ, ಆಮೇಲೆ ವೋಲ್ಕ್ಸ್ವ್ಯಾಗನ್ ಆ್ಯಮೋನೋ ಇದೆ. ಕಮ್ಮಿ ಓಡಿರೋ ವೆಹಿಕಲ್ಲು ಯಾರು ಚೆಕ್ ಮಾಡ್ತಾ ಇದ್ದೀರಾ ಅಂದರೆ ಇದು 30,000 ಓಡಿದೆ, ಇದು 37,000 ಓಡಿದೆ. ಓಕೆ. ಇದು ಬಂದು 2015 ಮಾಡಲ್ ಗಾಡಿ, ಸೆಕೆಂಡ್ ಓನರು, ಬರೀ 30,000 ಓಡಿದೆ. ಇದು ಕಂಪ್ನಿ ಟು ಇಂಡಿವಿಜುವಲ್ ಆಗಿರೋದು, ಎಲ್ಲ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. 4,25,000ಕ್ಕೆ 2015 ಮಾಡಲು, ಬರೀ 30,000 ಓಡಿರೋದು ಹೋಂಡಾ ಬ್ರಿಯೋ ಸಿಗ್ತಾ ಇದೆ ಸರ್ ನಿಮಗೆ. ಓಕೆ. ಅದ್ರ ಜೊತೆಗೆ ಆಮಿಯೋ, ಇದು ವೋಲ್ಕ್ಸ್ವ್ಯಾಗನ್ ಆಮಿಯೋ ಬಂದು 2017 ಮಾಡಲ್ಲು, ಸಿಂಗಲ್ ಓನರ್, ಕಂಪ್ನಿ ಟು ಇಂಡಿವಿಜುವಲ್ ಆಗಿದೆ. ಬರೀ 37,000 ಗಾಡಿ ಓಡಿದೆ. ನೆನ್ನೆನೆ ಬಂದಿರೋದು, ಇನ್ನು ರೀಫಪ್ ಸಹ ಮಾಡಿಲ್ಲ, ಪಾಲಿಶ್ ಸಹ ಆಗಿಲ್ಲ. ಬರೀ 37,000 ಓಡಿದೆ. ಈ ಗಾಡಿನ ಬಂದು 5,95,000 ಈ ಗಾಡಿನೂ ಸಹ ಕೊಡ್ತಾ ಇದ್ದೀವಿ. 17 ಮಾಡಲ ಸರ್ ಇದು ಕೂಡ? 17 ಮಾಡಲ್, ಸಿಂಗಲ್ ಓನರ್, 6,5-7 ಲಕ್ಷ ಇದೆ. ಚೆಕ್ ಮಾಡ್ಕೊಳ್ಳಿ. 17 ಮಾಡಲ್ ಸಿಂಗಲ್ ಓನರ್ ವೋಲ್ಕ್ಸ್ವ್ಯಾಗನ್ ಆಮಿಯೋ ಸಿಗ್ತಾ ಇದೆ. ಅದು ಬರೀ 37,000 ಓಡಿರೋದು ಗಾಡಿ. ಬರೀ 37,000 ಓಡಿರೋದು, 5,95,000 ಸಿಗ್ತಾ ಇದೆ. ಬಾಡಿ ಲೈನ್ ಎಕ್ಸಲೆಂಟ್ ಆಗಿ ಕಾಣ್ತಾ ಇದೆ. ಒಂದ್ಸಲಿ ಬಂದು ಇಂಜಿನ್ ಚೆಕ್ ಶೋರೂಮ್ಗೆ ತಗೊಂಡೋಗಿ ಚೆಕ್ ಮಾಡ್ಬಿಟ್ಟು ಆಮೇಲೆ ದುಡ್ಡು ಕೊಡಿ ಸರ್, ಅದಕ್ಕಿಂತ ಮುಂಚೆ ಕೊಡಬೇಡಿ. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಒಂದು ಸೆಲೆರಿಯೋ ಇದೆ ಸರ್. ಸೆಲೆರಿಯೋ ಬಂದು 2014 ಮಾಡಲು, ಸೆಕೆಂಡ್ ಓನರು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, VXi ವೇರಿಯಂಟ್ ಗಾಡಿ. ಈ ಗಾಡಿನ ಬಂದು ನಿಮಗೆ ಬರೀ 3,65,000 ರೂಪಾಯಿಗೆ ಗಾಡಿ ಕೊಡ್ತಾ ಇದ್ದೀನಿ ಸರ್. 3,65,000. ಹಾಂ, ಓಕೆ ಸರ್. ಹಾಗಾದ್ರೆ ಸೊ ಟೆರೆನೋ ಬೇಡ, ಪ್ರಾಪರ್ ಆಗಿ ಡಸ್ಟರೇ ಬೇಕು ಅನ್ನೋರಿಗೆ ಡಸ್ಟರ್ ಕೂಡ ಅವೈಲೇಬಲ್ ಸರ್. ಡಸ್ಟರ್ 2014 ಮಾಡಲು, ಸೆಕೆಂಡ್ ಓನರು, 85 PS ಗಾಡಿ ಬಂದು ಡೀಸೆಲ್ ವೇರಿಯಂಟು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಬರೀ 4,75,000 ರೂಪಾಯಿಗೆ ಗಾಡಿ ಕೊಡ್ತಾ ಇದ್ದೀನಿ ಸರ್. 2014 ಗಾಡಿ. ಅದ್ರ ಜೊತೆಗೆ ಟಾಟಾ ವೆಂಚರ್ ಸಹ ಇದೆ, ಇದು ಯೂನಿಕ್ ಗಾಡಿ ಅಂತಲೇ ಹೇಳ್ಬೋದು. ಅದು 2011 ಮಾಡಲು, ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, ಸಿಂಗಲ್ ಓನರ್ ಗಾಡಿ ಸರ್. ಬರೀ 47,000 ಓಡಿದೆ, ವಿತ್ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಇದೆ.
ಬರೀ 3,25,000 ರೂಪಾಯಿ ಗಾಡಿ ಕೊಡ್ತಾ ಇದ್ದೀನಿ. ವೀಕ್ಷಕರೇ ನೋಡ್ಕೋಬಹುದು, ಯಾರಾದರೂ ಓಮ್ನಿ ಗಾಡಿ ನೋಡ್ತಾ ಇದ್ರೆ ಓಮ್ನಿಗಿಂತ ಕ್ವಾಲಿಟಿ ಇರುವಂತಹ ಹಾಗೆ ಓಮ್ನಿಗಿಂತ ಲಕ್ಸುರಿ ಆಗಿರುವಂತಹ ಟಾಟಾ ವೆಂಚೂರ್ ಇದೆ. ಆ್ಯಂಡ್ ಓಮ್ನಿದು ಬಂದ್ಬಿಟ್ಟು ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇದೆ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿಗೆ ಸಿಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ. ನೋಡ್ತಿರ್ಬೋದು 11 ಮಾಡಲು 3,25,000ಗೆ ಫೈನಲ್. ಸಿಂಗಲ್ ಓನರ್ ಗಾಡಿ, ಬರೀ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಅದು 47,000 ಓಡಿರೋ ಗಾಡಿ. ಯಾರಾದರೂ ಸ್ಕೂಲ್ ವ್ಯಾನ್ ಪರ್ಪಸ್ ಯೂಸ್ ಮಾಡ್ತೀರಾ ಅಂದ್ರೂ ಮಾಡ್ಬೋದು. ಬಟ್ ಈ ಗಾಡಿ ಎಸ್ಪೆಷಲಿ ತುಂಬ ಲಕ್ಸುರಿಯಾಗಿ ಒಳಗಡೆ ಇಂಟೀರಿಯರ್ ಮಾಡ್ಕೊಂಡಿರೋದ್ರಿಂದ ಸೊ ಫ್ಯಾಮಿಲಿ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ವೆಹಿಕಲ್ಲು ನೋಡ್ತಿರ್ಬೋದು, ಒಂದು KUV 100 ಇದೆ. ಎಸ್ ಸರ್. ಸರ್ KUV 100 ಬಂದು 2016 ಮಾಡಲ್ ಗಾಡಿ, ಸೆಕೆಂಡ್ ಓನರು, ಡೀಸೆಲ್ಲು, K8 ಟಾಪ್ ಆ್ಯಂಡ್ K8 ಟಾಪ್ ಆ್ಯಂಡ್ ಬರುತ್ತೆ. ಈ ಗಾಡಿನ ಬಂದು ಬರೀ 3,95,000 ರೂಪಾಯಿಗೆ ಗಾಡಿ ಕೊಡ್ತಾ ಇದ್ದೀನಿ ಸರ್. 3,95,000ಕ್ಕೆ KUV 100. ಸೊ ಇದು ಬಂದ್ಬಿಟ್ಟು ಟಾಪ್ ಆ್ಯಂಡ್ ವೇರಿಯಂಟು. ಟಾಪ್ ಎಂಡು 2016 ಮಾಡಲ್ ಗಾಡಿ. ಮಾರ್ಕೆಟ್ ಚೆಕ್ ಮಾಡಿ ಆರಾಮಾಗಿ ಬನ್ನಿ. ಟಾಪ್ ಎಂಡ್ ಅದು K8 ಟಾಪ್ ಎಂಡ್ ಡೀಸೆಲ್ ಗಾಡಿನ. ನೆಕ್ಸ್ಟ್ ಒಂದು ಬೊಲೆರೋ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಈ ಬೊಲೆರೋ ಬಂದು 2014 ಮಾಡಲು ZLX ಸೆಕೆಂಡ್ ಓನರ್ ಗಾಡಿ, 80,000 ಗಾಡಿ ಓಡಿದೆ. ಇದನ್ನ ಬಂದು ಫೈನಲ್ ಟು ಫೈನಲ್ಲು 5,95,000 ರೂಪಾಯಿಗೆ ಗಾಡಿ ಕೊಡೋಣ ಸರ್. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದೆ ಇದರಲ್ಲಿ ನೋಡ್ಬೋದು. ಟಿಂಟ್ ಮಾಡಿಸಿದ್ದಾರೆ. ಗಾಡಿ ಅಂತೂ ತುಂಬ ಚೆನ್ನಾಗಿ ಕಂಡೀಷನಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದಲ್ಲ ಎರಡೆರಡು ಆ್ಯಕ್ಚುಲಿ ಒಂದು 5 ಸೀಟ್ರು ಲಕ್ಸುರಿ ವೆಹಿಕಲ್ಲು CRV ಇದೆ. ಇನ್ನೊಂದು ಬಂದ್ಬಿಟ್ಟು 7 ಸೀಟರು ಒಂದು ಬಜೆಟಲ್ಲಿ ಸಿಗುವಂತಹ ಒಂದು ಯಾವ್ದು ಸರ್ ಇದು? ರೆಕ್ಸ್ಟಾನ್, ಮಹೀಂದ್ರಾ ರೆಕ್ಸ್ಟಾನ್ ಇದೆ. ಎಸ್ ಸರ್. ಸರ್ ಇದು ಔಟ್ ಆಫ್ ಗಾಡಿ ವಿತ್ NOC ಸಮೇತ 2013 ಮಾಡಲ್ಲು ಡೀಸೆಲ್ಲು RX5 ಗಾಡಿ. ಈ ಗಾಡಿನ ಬರೀ 4,500,000 ಲಕ್ಷಕ್ಕೆ ವಿತ್ NOC ಸಮೇತ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ CRV 2007 ಮಾಡಲ್ಲು ವಿತ್ ಸನ್ರೂಫ್ ಬರುತ್ತೆ, ವಿತ್ ಆಟೋಮೆಟಿಕ್ ಗಾಡಿ ಬರುತ್ತೆ. ಈ ಗಾಡಿನ ಬರೀ 4,500,000 ಲಕ್ಷಕ್ಕೆ ವಿತ್ ಡಾಕ್ಯುಮೆಂಟೇಶನ್ ಸಮೇತ ವಿತ್ ನೇಮ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಸೊ ಅವತ್ತಿನ ಕಾಲಕ್ಕೇ ಇದರಲ್ಲಿ ಕೂಲ್ ಗ್ಲೋಬಾಕ್ಸ್ ಆಗಿರ್ಬೋದು, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು, ಸನ್ರೂಫು ಮತ್ತು ಏರ್ ಬ್ಯಾಗ್ಸ್ ಆಗಿರ್ಬೋದು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಮತ್ತು ಎಲೆಕ್ಟ್ರಿಕ್ ಸೀಟ್ಸು ಎಲ್ಲ ಫೀಚರ್ಸ್ ಕೊಟ್ಬಿಟ್ಟಿದ್ರು. ಆ್ಯಂಡ್ ಒನ್ ಆಫ್ ದಿ ಬ್ಯೂಟಿಫುಲ್ ವೆಹಿಕಲ್ಲು. ಆ್ಯಂಡ್ ಈ ವೆಹಿಕಲ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ತುಂಬ ನೀಟಾಗಿ ಮೇಂಟೈನ್ ಆಗಿರೋ ಥರ ಕಾಣ್ತಾ ಇದೆ. ಆ್ಯಂಡ್ ಮ್ಯಾಟ್ ಕೂಡ ನೋಡ್ಕೋಬೋದು. ಮ್ಯಾಟ್ ಕೂಡ ನಿಮಗೆ 70 ಮ್ಯಾಟ್ ಹಾಕ್ಸಿದ್ದಾರೆ. ನೆಕ್ಸ್ಟ್ ವೆಹಿಕಲ್ಲು ಯಾರಾದರೂ ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತಹ ಒಂದು ವೆಹಿಕಲ್ ಬೇಕು ಮತ್ತು ಒಳ್ಳೆ ಗೇಜ್ ಇರಬೇಕು ಅಂತ ಹೇಳಿದ್ರೆ ಹೈವೇಗೆಲ್ಲ ವೆರಿ ಸೂಟಬಲ್ ಆ್ಯಂಡ್ ಆಫ್ ರೋಡ್ಗೂ ಸೂಟಬಲ್ ಆಗಿರುವಂತಹ ಒಂದು ಸ್ಕೋಡಾ 80 ಇದೆ. ಎಸ್ ಸರ್. ಸರ್ 2011 ಮಾಡಲು 4x4 ಡೀಸೆಲ್ಲು ಸ್ಕೋಡಾ 80 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದು ಎಕ್ಸಲೆಂಟು, ಕಂಪ್ಲೀಟ್ ಎಲ್ಲ ಆಪ್ಷನ್ನು ಸಹ ಬರುತ್ತೆ. ಬರೀ 4,95,000 ರೂಪಾಯಿಗೆ 2011 ಸ್ಕೋಡಾ 80 4x4 ಗಾಡಿ ಸಿಗ್ತಾ ಇದೆ ಸರ್ ನಿಮಗೆ. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಪ್ರೀಮಿಯಂ ವೆಹಿಕಲ್ ಇದೆ. ಎಸ್ ಸರ್. ಸರ್ ಇದು 2015 ಮಾಡಲು RD A3. ಇದು ಆಟೋಮೆಟಿಕ್ ಗಾಡಿ, ಸಿಂಗಲ್ ಓನರ್ ಗಾಡಿ, 85 PS ಬರುತ್ತೆ. ಇದು ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಬರುತ್ತೆ. ವಿತ್ NOC ಸಮೇತ 9 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. 9 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋರ್ಡ್ ಫೀಗೋ ಆಸ್ಪೈರ್ ಇದೆ. ಎಸ್ ಸರ್. ಸರ್ ಫೋರ್ಡ್ ಫೀಗೋ ಆಸ್ಪೈರು 2016 ಮಾಡಲು ಪೆಟ್ರೋಲು, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ, ಫುಲ್ಲಿ ಲೋಡೆಡ್ ಬರುತ್ತೆ. ಈ ಗಾಡಿನ ಬರೀ 4,45,000 ರೂಪಾಯಿಗೆ ಮಾಡಿಕೊಡೋಣ. ಅದ್ರ ಜೊತೆಗೆ ವರ್ನಾ ಫ್ಲೂಡಿಕು ತುಂಬ ಡಿಮ್ಯಾಂಡೆಡ್ ವೆಹಿಕಲ್ಲು, 2015 ಮಾಡಲು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, ಸೆಕೆಂಡ್ ಓನರ್ ಆಗಿದೆ. ಈ ಗಾಡಿನ ಬಂದು 6,25,000 ಹೇಳ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್. ಸರ್ ಯಾವ ಮಾಡಲ್ ಇದು? 15 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್, ಪೆಟ್ರೋಲ್ನು ನ್ಯೂ ಶೇಪು. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬೋದು, ಮತ್ತೊಂದು ಹ್ಯುಂಡೈದು i10 ಇದೆ, ಗ್ರ್ಯಾಂಡ್ i10. ಎಸ್ ಸರ್. ಸರ್ ಹುಂಡೈ i10 2014 ಮಾಡಲು ಆಸ್ಟಾ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, ಪುಷ್ಪ ಟೆಸ್ಟೆಡ್ ಗಾಡಿ ಬರುತ್ತೆ. ಈ ಗಾಡಿ 4,25,000ಕ್ಕೆ ಫೈನಲ್ ಮಾಡಿಕೊಡೋಣ ಸರ್. ಜಾಜ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, S ವೇರಿಯಂಟ್ ಬರುತ್ತೆ. ಈ ಗಾಡಿನ ಬಂದು 5,25,000ಗೆ ಫೈನಲ್ ಮಾಡಿಕೊಡೋಣ ಸರ್. ಹೋಂಡಾ ಸಿಟಿ ನೋಡ್ತಿರೋರಿಗೆ ಲೇಟೆಸ್ಟ್ ಮಾಡಲ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಓಲ್ಡ್ ಮಾಡಲ್ ಬೇಕು ಅನ್ನೋರಿಗೆ ಓಲ್ಡ್ ಮಾಡಲ್ ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಸಡನ್ ವೆಹಿಕಲ್ಲು, ಒಳ್ಳೆ ಕಂಫರ್ಟ್ ವೆಹಿಕಲ್ಲು, ಒಳ್ಳೆ ಇಂಜಿನ್ ವೆಹಿಕಲ್ಲು, ಒಳ್ಳೆ ರೀಸೇಲ್ ವೆಹಿಕಲ್ಲು. ಕಮ್ಮಿ ಬಜೆಟಲ್ಲಿ ನೋಡ್ತಾ ಇರೋರಿಗೆ ಹೋಂಡಾ ಸಿಟಿ ಬೇಕು ಅನ್ನೋರಿಗೆ ಹೋಂಡಾ ಸಿಟಿ ಇದೆ. ಬೇಡ ಅನ್ನೋರಿಗೆ ಟೊಯೋಟಾ ಇಟಿಯೋಸ್ ಬೇಕು ಅನ್ನೋರಿಗೆ ಟೊಯೋಟಾ ಇಟಿಯೋಸ್ ಸಹ ಇದೆ. ಟೊಯೋಟಾ ಇಟಿಯೋಸ್ 2011 ಪೆಟ್ರೋಲ್ ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿನ ಬಂದು ಬರೀ 3,65,000 ರೂಪಾಯಿ ಗಾಡಿ ಕೊಡೋಣ. 3,65,000. ಯಾವ ಮಾಡಲು ಸರ್ ಇದು? 2011 ಮಾಡಲು. 11 ಮಾಡಲ್. ಇದು ಸರ್ ಈ 2010 ಮಾಡಲು ಹೋಂಡಾ ಸಿಟಿ V ವೇರಿಯಂಟು ಟಾಪ್ ಎಂಡ್ ಬರುತ್ತೆ. ಬರೀ 3,25,000 ರೂಪಾಯಿಗೆ ಗಾಡಿ ಕೊಡೋಣ ಸರ್. 3,25,000. ಓಕೆ. ನೆಕ್ಸ್ಟ್ ಮತ್ತೊಂದು ವರ್ನಾ ಇದೆ. ಎಸ್ ಸರ್. ಸರ್ ಮತ್ತೊಂದು ವರ್ಣ ಬಂದು 2011 ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, SX ವೇರಿಯಂಟ್ ಬರುತ್ತೆ. ಈ ಗಾಡಿನ ಬಂದು ಬರೀ 4,25,000 ರೂಪಾಯಿಗೆ ಗಾಡಿ ಕೊಡೋಣ.
ಅದೇ ಥರ ಸ್ವಲ್ಪ ಪವರ್ಫುಲ್ಲಲ್ಲಿ ಡೀಸೆಲಲ್ಲಿ ಒಳ್ಳೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋರಿಗೆ 2010 ಮಾಡಲು 2 ಲೀಟರ್ ಇಂಜಿನ್ನು ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಸ್ಕೋಡಾ ಲಾರಾ. ಈ ಗಾಡಿನ ಬರೀ 3,25,000 ರೂಪಾಯಿ ಗಾಡಿ ಕೊಡೋಣ ಸರ್. ಓಕೆ, ಫೋರ್ಡ್ ಫಿಯೆಸ್ಟಾ. ಎಸ್ ಸರ್. ಸರ್ ಫೋರ್ಡ್ ಫಿಯೆಸ್ಟಾ ಬಂದು 2014 ಮಾಡಲು ಡೀಸೆಲ್ಲು, ಮಿಡ್ ಲೋಷನ್ ಬರುತ್ತೆ, ನಿಮಗೆ ನ್ಯೂ ಶೇಪ್ ಬರುತ್ತೆ ಗಾಡಿ. ಇದನ್ನು ಬರೀ 4,25,000 ರೂಪಾಯಿ ಗಾಡಿ ಕೊಡೋಣ. ಆ ಬ್ಲ್ಯಾಕ್ ಕಲರ್ ಹೋಂಡಾ ಸಿಟಿ ಬೇಡ ಅನ್ನೋರಿಗೆ ಗ್ರೇ ಕಲರ್ ಹೋಂಡಾ ಸಿಟಿನೂ ಇದೆ, ಸೇಮ್ 2010 ಮಾಡಲ್ಲು, ಸೇಮ್ ಪ್ರೈಸ್ಗೆ ಆಗುತ್ತೆ. 3.5 ಲಕ್ಷಕ್ಕೆ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೊಡೋಣ ಸರ್. ಫೋರ್ಡ್ ಫಿಯೆಸ್ಟಾ 2009 ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು ಬರೀ 1,65,000 ರೂಪಾಯಿ ಗಾಡಿ ಕೊಡೋಣ. ಗಾಡಿ ಮಾತ್ರ ಎಕ್ಸಲೆಂಟ್ ಇದೆ, 3 ಇಯರ್ಸ್ ವಾರಂಟಿ ಸಮೇತ ಕೊಡೋಣ. ಬೇಡ ಸ್ಕೋಡಾ ರ್ಯಾಪಿಡ್ 2014 ಮಾಡಲ್ ಡೀಸೆಲ್ ಆಂಬಿಷನ್ ವೇರಿಯಂಟ್ ಬರುತ್ತೆ, ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಬರುತ್ತೆ. ಬಜೆಟಲ್ಲಿ ಬೇಕು ಅಂದರೆ ಬರೀ 3.5 ಲಕ್ಷಕ್ಕೆ ವಿತ್ ಎನ್ಒಸಿ ಸಮೇತ ಗಾಡಿ ಕೊಡ್ತೀನಿ. ಟಾಟಾ ಎಕ್ಸಾ 2018 ಮಾಡಲು ಸಿಂಗಲ್ ಓನರು ಡೀಸೆಲ್ಲು XT ವೇರಿಯಂಟ್ ಬರುತ್ತೆ ಗಾಡಿ ಇದು. ಈ ಗಾಡಿನ ಬಂದು 9.5 ಲಕ್ಷಕ್ಕೆ ಗಾಡಿನ ಮಾಡಿಕೊಡ್ತೀನಿ ಸರ್. ಡೀಸೆಲ್ಲ ಪೆಟ್ರೋಲ್ ಸರ್ ಇದು? ಡೀಸೆಲ್ಲು. ಸೊ ಒಳ್ಳೆ ಮೈಲೇಜ್ ಬರುತ್ತೆ. ಆ್ಯಂಡ್ ಎಕ್ಸಾ ಬಂದ್ಬಿಟ್ಟು ಟಾಪ್ ಎಂಡ್ ವೇರಿಯಂಟ್, ತುಂಬ ಡಿಮ್ಯಾಂಡ್ ಇರುವಂತಹ ಒಂದು ಗಾಡಿ, ತುಂಬಾ ಕಂಫರ್ಟ್ ಬರುತ್ತೆ, ವೈಡ್ ಎನಫ್ ಇದೆ ಆ್ಯಂಡ್ ಆಲ್ಸೋ ನಿಮಗೆ ಒಳ್ಳೆ ಸ್ಪೇಷಿಯಸ್ ಇದೆ. ಆ್ಯಕ್ಚುಲಿ ಇದು ಒಂದ್ಸಲಿ ಯಾರಾದರೂ ಎಕ್ಸಾ ನೋಡ್ತಿರೋರು ಬಂದು ಚೆಕ್ ಮಾಡ್ಬೋದು, ಗಾಡಿ ನೋಡ್ಕೊಳ್ಳಿ. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ರೂಫಲ್ಲೂ ಕೂಡ AC ಬರುತ್ತೆ ಇದರಲ್ಲಿ. ಆ್ಯಂಡ್ 4 ಏರ್ ಬ್ಯಾಗ್ಸ್ ಬರುತ್ತೆ. ಸೀಟ್ಸ್ ಎಲ್ಲ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ ಒಂದು ಕೊರೋಲಾ ಆಲ್ಟಿಸ್ ಇದೆ. ಎಸ್ ಸರ್. ಸರ್ ಕೊರೋಲಾ ಆಲ್ಟಿಸ್ ಬಂದು 2012 ಮಾಡಲು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿ. ಈ ಗಾಡಿನ ಬಂದು 4.5 ಲಕ್ಷ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಯೆಲ್ಲೋ ಬರ್ಡ್ ನೋಡೋರಿಗೆ ಒಂದು ನಮ್ಮ ಹತ್ರ ಯೆಲ್ಲೋ ಬರ್ಡ್ ಸಹ ಇದೆ. 2016 ಮಾಡಲ್ ಹೋಂಡಾ ಅಮೇಜ್ ಡೀಸೆಲ್ ಗಾಡಿ ಬರೀ 2,95,000 ರೂಪಾಯಿಗೆ 2016 ಮಾಡಲ್ ಯೆಲ್ಲೋ ಬರ್ಡ್ ಇದೆ ಸರ್. ಹುಂಡೈ ಸೊನಾಟಾ ಬರುತ್ತೆ, ಇದು 2005 ಮಾಡಲ್ ಗಾಡಿ, ಹೊಸ FC ಇನ್ಶೂರೆನ್ಸ್ ಎಲ್ಲ ಇದೆ, ಡಾಕ್ಯುಮೆಂಟೇಶನ್ ಎಲ್ಲ ಗಾಡಿಗೆ. ಇದನ್ನ ಬರೀ 1 ಲಕ್ಷ ರೂಪಾಯಿಗೆ ಗಾಡಿ ಕೊಡೋಣ ಸರ್. 1 ಲ್ಯಾಕಿಗೆಲ್ಲ ಹುಂಡೈ ಸೊನಾಟಾ ಸಿಗ್ತಾ ಇದೆ. ಹೌದು, ತುಂಬಾ ಗಾಡಿಗಳಿರೋದ್ರಿಂದ ಎಲ್ಲ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ವಿಡಿಯೋದಲ್ಲಿ ಇರೋಲ್ಲ. ಅದರಿಂದ ನಿಮಗೆ ಕಂಪ್ಲೀಟ್ ಡಿಸ್ಪ್ಲೇ ಮೇಲೆ ನಂಬರ್ಗಳು ಇರ್ತವೆ, ಅದಕ್ಕೆ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸು, ಪಿಕ್ಸು, ಪ್ರೈಸಸ್ಸು ಎಲ್ಲ ಕೊಟ್ಟಿರ್ತಾರೆ. ಜಸ್ಟ್ ನಾನು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ಇದು ಪಾರ್ಕಿಂಗಲ್ಲಿರೋವ ಕಂಪ್ಲೀಟ್ ನೋಡ್ಕೊಳ್ಳಿ. ಇದು ಬಂದು 2018 ಮಾಡಲ್ ಆಟೋಮೆಟಿಕ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ RXT ಟಾಪ್ ಆ್ಯಂಡ್ ವೇರಿಯಂಟ್ ರೆನಾಲ್ಟ್ ಕ್ವಿಡ್ಡು 3,65,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2011 ಮಾಡಲು ಡೀಸೆಲ್ ಫಿಯಟ್ ಪುಂಟೋ ಬರೀ 1,95,000 ರೂಪಾಯಿ ಗಾಡಿ ಸಿಗ್ತಾ ಇದೆ. 2017 ಮಾಡಲ್ ಚವರ್ಲೈಟ್ ಬೀಟ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು ಬರೀ 2,95,000 ರೂಪಾಯಿ ಗಾಡಿ ಕೊಡ್ತಾ ಇದ್ದೀನಿ. 2014 ಮಾಡಲ್ಲು ಡೆಸ್ಟರ್ ರೆನಾಲ್ಟ್ ಡೆಸ್ಟರ್ 110 PS RXZ ಗಾಡಿ ಇದು, ಇದನ್ನು ಬರೀ 4.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ. BMW ಇದು 2012 ಮಾಡಲು 10.5 ಲಕ್ಷಕ್ಕೆ ಕರ್ನಾಟಕ ಗಾಡಿ. 2012 ಮಾಡಲ್ಲು ಡೀಸೆಲ್ ರ್ಯಾಪಿಡ್ ಇದು ಬಂದು ನಿಮಗೆ 3,95,000 ರೂಪಾಯಿಗೆ ಗಾಡಿ ಸಿಗ್ತಾ ಇದೆ. ಓಕೆ ಸರ್. ಕ್ಯಾಪ್ಟಿವಾ ಬಂದು 2008 ಮಾಡಲ್ಲು LT ವೇರಿಯಂಟ್ ಬರುತ್ತೆ, ಹೊಸ FC ಮಾಡಿಸಿದ್ದೀವಿ, 5 ವರ್ಷ FC ಸಿಗುತ್ತೆ, ಇನ್ಶೂರೆನ್ಸ್ ಇದೆ, ಗಾಡಿ ಎಲ್ಲ ರೀಫರ್ಮೇಷನ್ ಆಗಿ ಬರುತ್ತೆ, ವಾರಂಟಿ ಸಮೇತ. 3,25,000 ರೂಪಾಯಿಗೆ ಗಾಡಿ ಸಿಗ್ತಾ ಇದೆ, ಒಂದು 7 ಸೀಟರು. 2012 ಮಾಡಲ್ಲು ಔಟ್ಲ್ಯಾಂಡರು ಪೆಟ್ರೋಲ್ ಮ್ಯಾನ್ಯುವಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಇದು, 6.5 ಲಕ್ಷಕ್ಕೆ ಗಾಡಿ ಸಿಗ್ತಾ ಇದೆ ಸರ್. ಓಕೆ. SX4 ಮತ್ತೊಂದು SX4 ಇದೆ ಸರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು 2010 ಮಾಡಲು ಸಿಂಗಲ್ ಓನರ್ ಗಾಡಿ, VXI ವೇರಿಯಂಟ್ ಗಾಡಿ, ಬರೀ 2,95,000 ರೂಪಾಯಿಗೆ ಗಾಡಿ ಸಿಗ್ತಾ ಇದೆ ಸರ್. ನೆಕ್ಸ್ಟ್ ಒಂದು ಆಲ್ಟೋ ಇದೆ ಸರ್. ಆಲ್ಟೋ ಇದು ಕಸ್ಟಮರ್ದು ಡೈರೆಕ್ಟು 2005 ಮಾಡಲ್ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, 95,000 ರೂಪಾಯಿಗೆ ಡೈರೆಕ್ಟಾಗಿ ಕೊಡ್ತಾರೆ ಸರ್ ಗಾಡಿ. ಓಕೆ. ಒಂದು ಫ್ಯಾಬಿಯಾ ಕೂಡ ಇದೆ ಸರ್. ಫ್ಯಾಬಿಯಾ ಪೆಟ್ರೋಲ್ 2012 ಮಾಡಲು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಇದು, ಬರೀ 2,85,000 ರೂಪಾಯಿ ಗಾಡಿ ಆಗ್ತಾ ಇದೆ. ಸೂಪರ್ ಸರ್. ಹಾಗಾದ್ರೆ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.